ಸ್ನೇಹಿತರೆ, ಹೊಸ ಮನೆ ಕಟ್ಟುವವರಿಗಾಗಿ 24x32ರಲ್ಲಿ ಡಬಲ್ ಬೆಡ್ರೂಮ್ ಮನೆ ಪ್ಲ್ಯಾನಿಂಗ್ ಈ ರೀತಿ ಸಿಂಪಲ್ ಆಗಿ ಮಾಡಲಾಗಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, ಇದು ಮನೆಯ ಮುಂಭಾಗ, ಇದು ಸೀಟೌಟ್ ಏರಿಯಾ. ಸೀಟೌಟ್ ಏರಿಯಾ ನೋಡಿ 6x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಇನ್ನು ಹಾಲ್ ಏರಿಯಾ, ಹಾಲ್ ತುಂಬ ವಿಶಾಲವಾಗಿಯೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ ಏರಿಯಾ ನೋಡಿ 12x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ನಿಂದ ಈ ಕಡೆ ಬೆಡ್ರೂಮ್ ಮತ್ತು ಕಿಚನ್ ಕಡೆ ಬರುವಾಗ ಇಲ್ಲಿ ಸಿಂಪಲ್ ಆಗೊಂದು ಆರ್ಕ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಪೂಜಾ ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಪೂಜಾ ರೂಮ್ ಡೋರ್ ಬರುತ್ತೆ. ಪೂಜಾ ರೂಮ್ ನೋಡಿ 5x6ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇಲ್ಲಿ ಬೆಡ್ರೂಮ್ಗೆ ಬರಲಿಕ್ಕೆ ಡೋರ್ ಬರುತ್ತೆ. ಬೆಡ್ರೂಮ್ ನೋಡಿ 10x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಕಿಚನ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಕಿಚನ್ ಡೋರ್ ಬರುತ್ತೆ. ಕಿಚನ್ ಏರಿಯಾ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನಿಂದ ಈ ಕಡೆ ಕೈ ತೊಳೆಯುವ ಬೇಸಿನ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇದು 5x5ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇಲ್ಲಿ ವಾಶ್ರೂಮ್ ಡೋರ್ ಬರುತ್ತೆ. ವಾಶ್ರೂಮ್ ನೋಡಿ 5x7ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನಿಂದಲೇ ಇನ್ನೊಂದು ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ. ಈ ಬೆಡ್ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ 24x32ರ ಪ್ಲ್ಯಾನಿಂಗಲ್ಲಿ ವಿಂಡೋಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಹಾಲ್ನಲ್ಲಿ ನೋಡಿ 2 ವಿಂಡೋಗಳು ಬರುತ್ತೆ. ಬೆಡ್ರೂಮಲ್ಲಿ ಕೂಡ 2 ವಿಂಡೋ ಬರುತ್ತೆ. ಹಾಗೆ ವಾಶ್ರೂಮಲ್ಲಿ ಕೂಡ ಒಂದು ಚಿಕ್ಕ ವಿಂಡೋ ಬರುತ್ತೆ. ಕಿಚನ್ನಲ್ಲಿ ಒಂದು ವಿಂಡೋ ಬರುತ್ತೆ. ಹಾಗೆ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪಲ್ಲಿ ತಗೊಳ್ಬೋದು. ಹಾಗೆ ಇನ್ನೊಂದು ಬೆಡ್ರೂಮಲ್ಲಿ ಕೂಡ 2 ವಿಂಡೋಗಳು ಬರುತ್ತೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ ಕಿಚನ್ ಮತ್ತು ಡೈನಿಂಗ್ ಅಟ್ಯಾಚ್ ಆಗಿ ಬೇಕಂತಂದರೆ ಇದನ್ನು ಡೈನಿಂಗ್ ಆಗಿ ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಆಗ ಒಂದು ಬೆಡ್ರೂಮ್ ಮಾತ್ರ ಸಿಗುತ್ತೆ. ಹಾಗಾಗಿ ಹಾಲ್ನಲ್ಲೇ ಏಣಿ ಮೆಟ್ಲು ಈ ರೀತಿ ಇಟ್ಟು ಸೆಕೆಂಡ್ ಫ್ಲೋರ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಇನ್ನು 3 ಬೆಡ್ರೂಮನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಪ್ಲ್ಯಾನಿಂಗಲ್ಲಿ ಡಬಲ್ ಫ್ಲೋರ್ ಮನೆ ಕಟ್ಟೋದಾದರೆ 4 ಅಥವಾ 5 ಬೆಡ್ರೂಮನ್ನು ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಹಾಗೆ 24x32ರ ಮನೆ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.